ಆತ್ಮೀಯ ಸ್ನೇಹಿತರೆ, ಜನಗಣತಿ 2027 ಈ ವಿಡಿಯೋದಲ್ಲಿ ನಾವು HLO ಆ್ಯಪ್ನಲ್ಲಿ ನಮಗೆ ಯಾವ ಬ್ಲಾಕು ಅಲರ್ಟ್ ಆಗಿದೆ ಮತ್ತೆ ಆ ಬ್ಲಾಕ್ನ ಮ್ಯಾಪು ಮತ್ತೆ ನಮಗೆ ಎಷ್ಟು ವಿಸ್ತೀರ್ಣ ಅಲರ್ಟ್ ಆಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ನೀವೇನಾದರೂ ನನ್ನ ವಿಡಿಯೋವನ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ಅಥವಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮುಂದೆ ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಹಾಗೂ ಡೆಸ್ಕ್ಟಾಪ್ ನಲ್ಲಿ ಶೋ ಆಗುತ್ತೆ. ಸೊ ದಟ್ ನೀವು ನನ್ನ ವಿಡಿಯೋವನ್ನ ಮಿಸ್ ಮಾಡ್ಕೊಳ್ಳಲ್ಲ. ಆತ್ಮೀಯ ಸ್ನೇಹಿತರೆ, HLO ಆಪ್ ಅನ್ನ ನೀವು ಇನ್ನೂ ಡೌನ್ಲೋಡ್ ಮಾಡಿಲ್ಲ ಅಂದ್ರೆ ನಾನು ಹಿಂದಿನ ವಿಡಿಯೋದಲ್ಲಿ ಪ್ಲೇಸ್ಟೋರ್ ನಲ್ಲಿ HLO ಆಪ್ ಅನ್ನ ಹೇಗೆ ಡೌನ್ಲೋಡ್ ಮಾಡೋದು, ರಿಜಿಸ್ಟರ್ ಮಾಡುವ ವಿಧಾನ, ಮತ್ತೆ ಪಾಸ್ವರ್ಡ್ ಹೇಗೆ ಚೇಂಜ್ ಮಾಡೋದು, ಮತ್ತೆ ಪಿನ್ ಕ್ರಿಯೇಟ್ ಮಾಡ್ಕೊಳ್ಳೋದು, ನಂತರ ಹಾಗೆ ಲಾಗಿನ್ ಆಗೋದು ಹೇಗೆ, ಮತ್ತೆ ಲಾಗಿನ್ ಆಗಿದ ನಂತರ ನಾವು ಹೋಮ್ ಪೇಜ್ಗೆ ಹೋಗೋದು ಹೇಗೆ ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ. ನೀವು ಆ ವಿಡಿಯೋವನ್ನ ನೋಡಿಲ್ಲ ಅಂದ್ರೆ ಆ ವಿಡಿಯೋವನ್ನ ನೋಡಿ ನಂತರ HLO ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ನಂತರ ಈ ವಿಡಿಯೋವನ್ನ ಕಂಟಿನ್ಯೂ ಮಾಡಿ. ಈಗ ಆಗ್ಲೇ ಡೌನ್ಲೋಡ್ ಮಾಡಿದ್ರೆ HLO ಆಪ್ ಅಂತ ಇರುತ್ತಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ HLO ಆಪ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಮೊದಲಿಗೆ ಪಿನ್ ಕೇಳುತ್ತೆ. ನೀವು ಪಿನ್ ಅನ್ನ ಆಲ್ರೆಡಿ ಕ್ರಿಯೇಟ್ ಮಾಡ್ಕೊಂಡಿರ್ತೀರಾ. ಆ ಪಿನ್ ಅನ್ನ ನೀವು ಇಲ್ಲಿ ಎಂಟರ್ ಮಾಡಿ. ಎಂಟರ್ ಮಾಡಿದ ನಂತರ ಆಟೋಮೆಟಿಕ್ ಆಗಿ ನಿಮಗೆ HLO ಆಪ್ ಹೋಮ್ ಪೇಜ್ಗೆ ಹೋಗುತ್ತೆ. ಇಲ್ಲಿ ನಿಮಗೆ ನೋಡ್ಬೋದು ಮನೆ ಪಟ್ಟಿ ಬ್ಲಾಕ್ ಆಯ್ಕೆ. ಇಲ್ಲಿ ನಿಮಗೆ ಒಂದಿದ್ರೆ ಒಂದು ತೋರಿಸೋ ಆಗುತ್ತೆ, ಇಲ್ಲ ಅಂದ್ರೆ ನೀವು ಇಲ್ಲಿ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಎಷ್ಟು ಬ್ಲಾಕ್ ಅಲರ್ಟ್ ಆಗಿದೆ ಅಷ್ಟು ಮನೆ ಪಟ್ಟಿ ಬ್ಲಾಕ್ ಸಂಖ್ಯೆಗಳು ಇಲ್ಲಿ ನಿಮ್ಗೆ ಕಾಣಿಸ್ತಾ ಹೋಗುತ್ತೆ. ಈಗ ನೀವು ಆ ಮನೆಪಟ್ಟಿ ಬ್ಲಾಕ್ಗಳ ಮ್ಯಾಪ್ ಅನ್ನ ನೋಡ್ಬೇಕು ಅಂದ್ರೆ ಇಲ್ಲಿ ನಿಮ್ಗೆ 3 ಲೈನ್ ಇದೆಯಲ್ಲ ಆ ಗೆರೆ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಇಲ್ಲಿ ನೋಡ್ಬೋದು ಮನೆಪಟ್ಟಿ ಬ್ಲಾಕ್ ಮ್ಯಾಪ್ಗಳು ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಒಂದು ಬ್ಲಾಕ್ ಅಲರ್ಟ್ ಆಗಿದ್ರೆ ಒಂದ್ ಮಾತ್ರ ತೋರಿಸ್ತಾ ಇರುತ್ತೆ, ಅಥವಾ ಒಂದಕ್ಕಿಂತ ಜಾಸ್ತಿ ಇದ್ರೆ ನಿಮ್ಗೆ ಇಲ್ಲಿ ಶೋ ಆಗ್ತಾ ಹೋಗುತ್ತೆ. ಮೊದಲಿಗೆ ಇಲ್ಲಿ ಡೌನ್ಲೋಡ್ ಆಪ್ಷನ್ ಇದೆಯಲ್ಲ ಆ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕೇಳ್ತಿದೆ ಕನ್ಫರ್ಮೇಶನ್ ಡೌನ್ಲೋಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇದು ನಿಮ್ಮ ಫೈಲ್ ಮ್ಯಾನೇಜರ್ ಅಲ್ಲಿ ಸೇವ್ ಆಗಿರುತ್ತೆ, ನೀವು ಅಲ್ಲಿ ಓಪನ್ ಮಾಡ್ಕೋಬಹುದು. ಅಥವಾ ಇಲ್ಲೇ ನೀವು ನೋಡ್ಬೇಕು ಅಂದ್ರೆ ಮತ್ತೆ ಇಲ್ಲಿ ವ್ಯೂ ಆಪ್ಷನ್ ಇದೆ, ವ್ಯೂ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಗೆ ಫೈಲ್ ನ ಓಪನ್ ಮಾಡಕ್ ಕೇಳುತ್ತೆ, ಓಪನ್ ಮಾಡಿ. ಓಪನ್ ಮಾಡಿದ ನಂತರ ಇಲ್ಲಿ ನೀವು ಗಮನಿಸಬಹುದು ನೇಮ್ ಆಫ್ ದಿ ಸ್ಟೇಟ್, ಡಿಸ್ಟ್ರಿಕ್ಟ್, ಮತ್ತೆ ನೇಮ್ ಆಫ್ ದಿ ಸಬ್ ಡಿಸ್ಟ್ರಿಕ್ಟ್, ಮತ್ತೆ ಅವುಗಳ ಕೋಡು, ಮತ್ತೆ ವಿಲೇಜ್ ಕೋಡು, ಮತ್ತೆ ವಾರ್ಡ್ ನಂಬರು, ಮತ್ತೆ ನಿಮಗೆ ಸಿಕ್ಕಿರುವ ಹೌಸ್ ಲಿಸ್ಟ್ ಬ್ಲಾಕ್ ನಂಬರ್ನ ನೀವು ಇಲ್ಲಿ ನೋಡ್ತಾ ಹೋಗ್ಬೋದು. ಹಾಗೆ ಕೆಳಗಡೆ ನೋಡಿದ್ರೆ ನಿಮಗೆ ಇದು ಯಾವಾಗ ಕ್ರಿಯೇಟ್ ಆಗಿದೆ ಮತ್ತೆ ಮ್ಯಾಪ್ ನೀವು ಯಾವಾಗ ಜನರೇಟ್ ಮಾಡ್ಕೊಂಡಿದ್ದೀರಾ ಅಂತ ನೀವು ನೋಡ್ತಾ ಹೋಗ್ಬೋದು. ಹಾಗೆ ಇಲ್ಲಿ ನಿಮ್ಮ ಮ್ಯಾಪನ್ನು ಕೂಡ ಸಹ ನೀವು ಇಲ್ಲಿ ಗಮನಿಸ್ಕೊಂಡು ಎಷ್ಟು ಬೌಂಡ್ರಿ ಫಿಕ್ಸ್ ಆಗಿದೆ ಅನ್ನೋದನ್ನು ಕೂಡ ನೀವು ಇಲ್ಲಿ ನೋಡ್ಬೋದು. ಈ ವಿಡಿಯೋದಲ್ಲಿ ನಾವು ನಮಗೆ ಯಾವ ಬ್ಲಾಕ್ಗಳು ಅಲರ್ಟ್ ಆಗಿದೆ ಆ ಬ್ಲಾಕ್ಗೆ ತಕ್ಕಂತೆ ನಮಗೆ ಯಾವ ಮ್ಯಾಪು ಅಲರ್ಟ್ ಆಗಿದೆ ಅನ್ನೋದನ್ನ ತಿಳ್ಕೊಂಡಿದ್ದೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.